ಆರೋಗ್ಯಪೂರ್ಣ ಡಯಟ್ಗಾಗಿ ಜನರು ಇತ್ತೀಚೆಗೆ ಹೆಚ್ಚಿನ ಗಮನವನ್ನು ನೀಡುತ್ತಾರೆ. ನಾವು ತಿನ್ನುವ ಅನ್ನದಲ್ಲಿ, ಗೋಧಿಯಲ್ಲಿ ಸಕ್ಕರೆ ಪ್ರಮಾಣವು ಸ್ವಲ್ಪ ಇರುವುದರಿಂದ ಡಯಟಿಗರ ಒಲವು ಈಗ ರಾಗಿ ಮತ್ತು ಜೋಳದತ್ತ ಹೆಚ್ಚಾಗಿದೆ. ಕರಾವಳಿ ತೀರದ ನಮಗೆ ಜೋಳದ ರೊಟ್ಟಿಯನ್ನು ತಟ್ಟುವುದಾಗಲಿ, ರಾಗಿ ಮುದ್ದೆಯನ್ನು ಮಾಡುವುದಾಗಲಿ ಅಷ್ಟೊಂದು ಸುಲಭದ ಸಂಗತಿಯಲ್ಲ. ಆದರೂ ನಮ್ಮ ಆರೋಗ್ಯಕ್ಕಾಗಿ ನಾವು ಇದನ್ನು ರೂಢಿ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಅದಕ್ಕೆಂದೇ ಇವತ್ತು ಜೋಳದ ಮುಟ್ಟಿಗೆ ರೊಟ್ಟಿ ಮಾಡಿ ತೋರಿಸಲು ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದು ಈಗ ಮಂಗಳೂರಿನವರಾದ ಶ್ರೀಮತಿ ವನಿತಾ ಇಲ್ಲಿದ್ದಾರೆ. ಆತ್ಮೀಯರೇ, ಬನ್ನಿ, ಜೋಳದ ಹಿಟ್ಟಿನ ಮುಟ್ಟಿಗೆಯನ್ನು ಸುಲಭವಾಗಿ ಮಾಡುವುದನ್ನು ಅವರು ನಿಮಗೆ ತೋರಿಸಿಕೊಡುತ್ತಾರೆ. ಈಗ ನಾವು ಮಾಡ್ತಾ ಇರೋದು ಒಂದು ಜೋಳದ ಐಟಮ್, ಜೋಳದ ಹಿಟ್ಟಿನಿಂದ ಮಾಡುವಂಥದ್ದು ಮುಟ್ಟಿಗೆ ರೊಟ್ಟಿ ಅಂತ ಹೇಳಿ. ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇರ್ತದೆ. ಹಾಗಾಗಿ ಇದನ್ನು ಶುಗರ್ ಇರೋರು ಮತ್ತು BP ಇರುವಂಥವರು ಮತ್ತು ತುಂಬ ಡಯಟಿಂಗ್ ಮಾಡೋರಂಥರಿಗೆಲ್ಲ ತುಂಬ ಒಳ್ಳೆ ಹೆಲ್ದಿ ಫುಡ್ ಇದು. ಹಾಗಾಗಿ ಇವತ್ತು ನಾವು ಮುಟ್ಟಿಗೆ ರೊಟ್ಟಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಮೊದಲು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವ್ದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಸಿಮೆಣಸು, ಈಗ ನಾನೊಂದು 5 ಮುಟ್ಟಿಗೆ ರೊಟ್ಟಿ ಮಾಡೋದಂತಾದರೆ ಅದಕ್ಕೆ ಒಂದು 6ರಿಂದ 7, ಅಥವಾ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಬೋದು. ಫಸ್ಟಿಗೆ ಒಂದು ಹಸಿಮೆಣಸನ್ನು ನಾವು 1 ಸ್ಪೂನು ಎಣ್ಣೆ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ. ಹೀಗೆ ವೈಟ್ ಕಲರ್ ಆಗೋವರೆಗೆ ಹುರಿದ್ರೆ ಸಾಕು. ಮತ್ತು ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ಈಗ ಇದರಲ್ಲಿ ಬೇರೆ ಬೇರೆ ಯಾವುದನ್ನು ಅರಿಬೇಕಂತ ಏನಿಲ್ಲ, ಎಲ್ಲ ಒಟ್ಟಾಗಿ ಅರಿದ್ರೆ ಒಳ್ಳೆಯದು. ನಾವು ಕರಿಬೇವನ್ನು ಈಗ ತೊಳೆದು ತೊಗೊಂಡಿದ್ದೀನಿ. 3 ಅಥವಾ 4 ಎಸಳು ತೊಗೊಳ್ಬೇಕು. ನಮಗೆ ಈಗ 5 ಮುಟ್ಟಿಗೆ ರೊಟ್ಟಿ ಬೇಕಾಗಿರೋದ್ರಿಂದ ನಾನು 3ರಿಂದ 4 ತೊಗೊಂಡು, ಮತ್ತು ಇಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಸ್ವಲ್ಪ ತುಂಡು ಮಾಡಿ ಹಾಕಿ, ಸ್ವಲ್ಪ ತೊಳೆದು ಮುರಿದು ಹಾಕಿ. ಇದರಲ್ಲಿ ಮೇನ್ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅಲ್ಲ. ಜೀರಿಗೆ ನೋಡಿ, ನಾನು 5 ಉಂಡೆ ಮಾಡೋದಾದರೆ 2 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ಇದಕ್ಕೆ ಎಲ್ಲವನ್ನು ಒಟ್ಟಿಗೆ ಹಾಕಿದ್ದೀನಿ ಈಗ. ಮತ್ತೆ ಅದಕ್ಕೆ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ನಾನು ನೋಡಿ ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ತೇನೆ. ಅಂದರೆ ಜೋಳದ ಹಿಟ್ಟಲ್ಲಿ ಯಾವುದೇ ರೀತಿಯಿಂದ ಉಪ್ಪಿನ ಅಂಶ ಇರುವುದಿಲ್ಲ. ಹಾಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತೇನೆ. ರೊಟ್ಟಿಗೆ ಬೇಡ, ಇದಕ್ಕೆ ಹಾಕಿದರೆ ರೊಟ್ಟಿಗೆ ಹಾಕೋದು ಬೇಡ. ನಾನೀಗ ಕಲ್ಲಿಗೆ ಹಾಕಿ ಅರಿತಾ ಇದ್ದೀನಿ. ನಮ್ಮ ಕೈಲಿ ಅರಿಯೋಕ್ಕಾಗೋದಿಲ್ಲ ಅನ್ನೋರಿದ್ದರೆ ನೀವು ಡೈರೆಕ್ಟ್ ಎಲ್ಲ ಐಟಮನ್ನು ಹಾಕ್ಕೊಂಡು ಉಪ್ಪನ್ನು ನೋಡಿ, 5 ಮುಟ್ಟಿಗೆ ರೊಟ್ಟಿ ಮಾಡೋದಾದರೆ ಒಂದು ಅರ್ಧ ಸ್ಪೂನಿಂದ 3/4 ಸ್ಪೂನ್ವರೆಗೂ ಉಪ್ಪು ಬೇಕಾಗ್ತದೆ. ನೀವು ಅದನ್ನು ಮಿಕ್ಸಿ ಕೂಡ ಮಾಡ್ಬೋದು ಡೈರೆಕ್ಟ್. ನಾವು ಈಗ ಅರಿತಾ ಇದ್ದೀವಿ, ಅರಿದ್ರೆ ಟೇಸ್ಟ್ ಬರ್ತದೆ ಅಂತ ಹೇಳಿ. ಕಲ್ಲಿನಿಂದ ಅರಿದು ಮಾಡುವಂಥ ಪದಾರ್ಥಗಳು ತುಂಬ ಟೇಸ್ಟ್ ಆಗಿರೋದ್ರಿಂದ ನಾವು ಹಾಗೆ ಅರಿತಾ ಇದ್ದೀವಿ. ಹೀಗೆ ಸಣ್ಣಗೆ ನುಣಿ ಆಗೋವರೆಗೂ ಅರಿಬೇಕಿದನ್ನು. ಅನಿಸಿದರೆ ಸಾಕು ಒಂದು ಸಲ. ಈಗ ಪರಿಮಳ ಬರ್ತಾ ಒಳ್ಳೆ ಪರಿಮಳ ಬರ್ತದೆ. ಬೆಳ್ಳುಳ್ಳಿ ಎಲ್ಲ ಹಸಿ ಕಡೆ ಉತ್ತರ ಕನ್ನಡದವರೆಲ್ಲ ಅದನ್ನು ರೊಟ್ಟಿಗೆಲ್ಲ ಯೂಸ್ ಮಾಡ್ತಾರೆ, ರೊಟ್ಟಿ ತಟ್ಟಲಿಕ್ಕೆ. ಅರ್ಧಾದ್ಮೇಲೆ ಇದನ್ನ ಒಂದು ಸೈಡಲ್ಲಿ ಎತ್ತಿ ಇಡಬೇಕು. ಈಗ ಇದೆಲ್ಲ ಹಾಕಿ ಎತ್ತಿಟ್ಟು ಈಗ ನಾವು ಜೋಳದ ರೊಟ್ಟಿಗೆ ಏನೇನು ಬೇಕಂತ ಹೇಳ್ತಾ ಹೋಗ್ತೀನಿ. 5 ಮುಟ್ಟಿಗೆ ರೊಟ್ಟಿ ಬೇಕಾದರೆ ನಮ್ಗೆ ಇಷ್ಟು ಜೋಳದ ಹಿಟ್ಟನ್ನು ತೊಗೊಳ್ಬೇಕು. ಒಂದು ಈ ಗ್ಲಾಸಿಂದ ಒಂದು 3 ಗ್ಲಾಸ್ ಹಿಟ್ಟು ಬೇಕಾಗ್ತದೆ ನಮಗೆ. ಅದು 1/4 ಸಾಕಾಗ್ತದೆ ನೀರು. ಬಿಸಿ ಬಿಸಿ ಕುದಿ ನೀರಿರಬೇಕು. ಈಗ 3 ಗ್ಲಾಸ್ ಹಿಟ್ಟು ತಗೊಂಡ್ರೆ ನಾವು ಒಂದು ಅಥವಾ 1/4 ನೀರನ್ನು ಕುದಿಯುವಂಥ ನೀರನ್ನು ಹಾಕಿ ನಾವು ಇದು ಹೀಗೆ ಮಧ್ಯೆ ಒಂದು ಹೊಂಡ ಮಾಡಬೇಕು ಹಿಟ್ಟಿಗೆ. ಆಗ ಆ ಹಿಟ್ಟಿಗೆ ಈ ಕುದಿಯುವ ನೀರನ್ನು ಹಾಕಿ ಅದನ್ನು ಮಗುಸ್ತಾ ಬರಬೇಕು. ಸ್ವಲ್ಪ ರೌಂಡಲ್ಲಿ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗದ ಹಾಗೆ ನೋಡ್ಕೊಳ್ಬೇಕು. ಅದಾದಮೇಲೆ ನಾವು ಮತ್ತು ಈಗ ಹೀಗೆ ನೋಡಿ, ಹೀಗೆ ಗಟ್ಟಿ ಬರಬೇಕು ಒಳಗಡೆ ಹಿಟ್ಟು. ಈ ನೀರು ಹಾಕಿದ ಹಿಟ್ಟು ಹೀಗೆ ಗಟ್ಟಿ ಬಂದಾದ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಸೈಡಿನಿಂದ ಎತ್ತಿಟ್ಕೊಳ್ಬೇಕು. ಅದು ನಮಗೆ ರೊಟ್ಟಿಗೆ ತಾಗಿಸ್ಲಿಕ್ಕೆ ಬೇಕಾಗ್ತದೆ. ಹಾಗಾಗಿ ಇದನ್ನು ಸ್ವಲ್ಪ ಎತ್ತಿ ಇಡ್ತಾ ಇದ್ದೀನಿ ನಾನು. ಈಗ ಸರಿ 2 ಕೈಯಿಂದ ನಾವು ಸರಿ ನಾದಬೇಕು. ಹಿಟ್ಟು ಹದ ಬರಬೇಕು ನಮಗೆ.
ತುಂಬ ಜಿಗುಟಾಗಿ ಬರಬೇಕು. ಹಾಗಾಗಿ ನಾ ಎರಡೂ ಕೈಯಿಂದ ಸರಿಯಾಗಿ ನಾದ್ತಾ ಇದ್ದೀನಿ. ಈಗ ಈ ಹದಕ್ಕೆ ಬರಬೇಕು. ಸರಿ ನಾದಿ 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 ಈ ಥರ ಹದಕ್ಕೆ ಬಂದಮೇಲೆ ಇದು ನಮಗೆ ಮುಟ್ಗಿ ರೊಟ್ಟಿ ಬೇಕೋ ಅಷ್ಟು ನಾವು ಈ ಉಂಡೆಯನ್ನು ಮಾಡ್ತಾ ಇದ್ದೀನಿ. ಈಗ ನಮಗೆ 5 ಬೇಕು, 5 ಬೇಕಾಗಿರೋದ್ರಿಂದ ನಾನು ಅದನ್ನು 5 ಮುಟ್ಗಿ ರೊಟ್ಟಿ ಮಾಡಲಿಕ್ಕೆ 5 ಉಂಡೆಯನ್ನು ಮಾಡಿಡ್ತಾ ಇದ್ದೆ. ನೋಡಿ ಹೀಗೆ ಹಿಟ್ಟನ್ನು ಸ್ವಲ್ಪ ಮೊದಲು ರೌಂಡ್ ಶೇಪಲ್ಲಿ ಸಣ್ಣದಾಗಿ ಮಾಡಿಕೊಂಡು ಮತ್ತು ನೀವು ಅದನ್ನು ಹೀಗೆ ಹದ ಮಾಡಿಕೊಳ್ಬೇಕು. ಸ್ವಲ್ಪ ಇದರ ಅಡಿ ಜೋಳದ ಹಿಟ್ಟನ್ನು ಮತ್ತು ಈ ಎತ್ತಿಟ್ಟಿರುವಂಥ ಹಿಟ್ಟನ್ನೇ ಸ್ವಲ್ಪ ಅಡಿ ಹಾಕಿ ಬಡೀತಾ ಹೋಗಬೇಕು. ರೊಟ್ಟಿಯನ್ನು ಬಡೀತಾ ಹೋಗ್ಬೋದು. ಮತ್ತು ನಮ್ಮ ಲೆಫ್ಟ್ ಹ್ಯಾಂಡನ್ನು ಅದಕ್ಕೆ ಸಪೋರ್ಟ್ ಕೊಡಬೇಕು ಸೈಡಿಂದ. ಅಂದರೆ ಆ ಜೋಳದ ರೊಟ್ಟಿ ಬಾರ್ಡ್ರಲ್ಲಿ ಕಟ್ ಆಗೋದಿಲ್ಲ, ಒಂದು ಸೇಪ್ ಕೂಡ ಚೆಂದ ಬರ್ತದೆ. ಹೀಗೆ ಅದಕ್ಕೆ ಸಪೋರ್ಟ್ ಕೊಡ್ತಾ ಹೋದರೆ ರೌಂಡ್ ಸೇಪ್ ಬರ್ತದೆ. ಮತ್ತು ಇನ್ನೊಂದು ಕಟ್ ಆಗೋದಿಲ್ಲ, ಕಟ್ ಆಗ್ತದೆ. ಕೆಲವೊಬ್ರು ಹೇಳ್ತಾರೆ ಕಟ್ ಆಗ್ತದೆ ಅದು ಅಂತ. ಇಲ್ಲ, ಅದು ಹೀಗೆ ಸಪೋರ್ಟ್ ಕೊಡೋದ್ರಿಂದ ಕಟ್ ಆಗೋದಿಲ್ಲ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ವರೆಗೂ ನಾವು ಈ ರೊಟ್ಟಿಯನ್ನು ಬಡಿತಾ ಹೋಗಬೇಕು. ಈಗ ನಾನು ಆಲ್ರೆಡಿ ಗ್ಯಾಸನ್ನು ಆನ್ ಮಾಡಿ ಇಟ್ಟಿದ್ದೀನಿ. ಈಗ ರೊಟ್ಟಿ ಇದು ರೆಡಿಯಾಗಿದೆ ನೋಡಿ. ಇದನ್ನು ನಾನು ಕಾವಲಿಯಲ್ಲಿ ಹಾಕ್ತಾ ಇದ್ದೀನಿ. ಈ ಕಾವಲಿಗೆ ಹಾಕಿ ಈಗ ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ದೊಡ್ಡ ಉರಿ ಇಟ್ಟಿದ್ದೀನಿ ಈಗ ನಾನು. ಮತ್ತು ನೋಡಿ ಅದಕ್ಕೆ ಮೇಲ್ಗಡೆ ಗುಳ್ಳೆ ಬರ್ತದೆ. ಹಾಗೆ ಬರುವಾಗ ಈ ನೀರನ್ನು ಇಟ್ಕೊಂಡಿದ್ದೀವಿ. ಈ ಜೋಳದ ರೊಟ್ಟಿಗೆ ಒಂದು ಸೈಡಿಂದ ನಾವು ನೀರನ್ನು ತಾಗಿಸ್ಲೇಬೇಕು. ಯಾಕಂದರೆ ಜೋಳದ ರೊಟ್ಟಿಗೆ ನೀರನ್ನು ತಾಗಿಸ್ತಿದ್ರೆ ಅದು ಅಡಿಭಾಗ ನಾವು ಹಿಟ್ಟು ಹಾಕಿರೋದ್ರಿಂದ ಅದು ಮೇಲೆ ಬರ್ತದಲ್ಲ, ಹಾಗೆ ಅದು ನೀರನ್ನು ತಾಗಿಸ್ತಾ ಇದ್ದರೆ ಅದು ಒಡೆದೋಗ್ತದೆ ರೊಟ್ಟಿ. ಹಾಗಾಗಿ ನಾವು ನೀರನ್ನು ತಾಗಿಸ್ತಾ ಇದ್ದೀವಿ. ಈಗ ನೀರನ್ನು ತಾಗಿಸಿದೆ ನಾನು. ಮತ್ತು ಅದನ್ನು ಬೆಂದಿದೆ ಇಲ್ಲ ಅಂತ ಗೊತ್ತಾಗ್ತದೆ ಆಟೋಮೆಟಿಕ್. ಅದು ಮೇಲೆ ಸಣ್ಣ ಸಣ್ಣ ಗುಳ್ಳೆ ಬರ್ತದೆ. ಆಗ ನಾವು ಸರಿಯಾಗಿ ಮೊಗಚಿ ಹಾಕಬೇಕು. ಅದನ್ನು ಮೊಗಚಿ ಹಾಕಿ ಆದಮೇಲೆ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು. ಇದು ಸ್ವಲ್ಪ ಮುಟ್ಟಿಗೆ ರೊಟ್ಟಿ ಆಗಿರೋದ್ರಿಂದ ಗ್ಯಾಸ್ ಮೇಲೆ ಕೂಡ, ಅಥವಾ ಬೆಂಕಿ ಇದ್ದರೆ ಬೆಂಕಿಯಲ್ಲಿ ಕೂಡ, ಬೆಂಕಿ ಒಲೆ ಇದ್ದರೆ ಅದರಲ್ಲಿ ಕೂಡ, ಅಥವಾ ಗ್ಯಾಸ್ ಇದ್ದರೆ ಗ್ಯಾಸಲ್ಲಿ ಹೀಗೆ ಡೈರೆಕ್ಟ್ ಗ್ಯಾಸಲ್ಲಿ ಸ್ವಲ್ಪ ಆಚೆ ಈಚೆ ಹೊರಳಿಸಿದರೆ ರೊಟ್ಟಿ ಕೂಡ ಸಾಫ್ಟಾಗಿ ಇರ್ತದೆ. ಹೀಗೆ ಮಾಡ್ಬೋದು. ಮತ್ತು ಈಗ ನಮಗೆ ತಟ್ಟಲಿಕ್ಕೆ ಬರೋದಿಲ್ಲ ಅಂತ ಹೇಳೋರಿದ್ದರೆ ಅದನ್ನೇ ಸೇಮ್ ಲಟ್ಟಣಿಗೆಯಿಂದನೂ ಕೂಡ ನಾವು ಲಟ್ಟಿಸ್ಕೊಳ್ಬೋದು. ಅಂದರೆ ಹೀಗೆ ಅದೇ ಹದವನ್ನು ಮಾಡಿ ಇಟ್ಕೊಂಡು ಲಟ್ಟಣಿಗೆ ತಗೊಂಡು ಹೀಗೆ ಮಾಡ್ತಾ ಹೋಗಬೇಕು. ಅದು ಬಾರ್ಡ್ರಲ್ಲಿ ಒಡಿತದೆ ಅಂತ ಗೊತ್ತಾದರೆ ನೋಡಿ, ಹೀಗೆ ಸುತ್ತಲೂ ಹೀಗೆ ಗಗ್ಗರಿಯನ್ನು ಕಟ್ಟಬೇಕು. ಅದನ್ನು ದುಂಡು ಕಟ್ಟಬೇಕು. ರೌಂಡಲ್ಲಿ ಕಟ್ಟಿ ಆದಮೇಲೆ ಮತ್ತೆ ಲಟ್ಟಿಸ್ತಾ ಹೋಗಿ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಬರ್ತದೆ ಅದು. ಏಕೆಂದರೆ ನಾವು ಹಿಟ್ಟಿಗೆ ಜಿಗುಟು ಜಾಸ್ತಿ ಹಾಕಿರೋದ್ರಿಂದ ರೊಟ್ಟಿ ಹರಿದು ಹೋಗೋದಿಲ್ಲ. ಸೇಮ್ ಮಾಮೂಲಿ ಹಾಗೆಯೇ ಬೇಯಿಸ್ಕೊಳ್ಬೇಕು. ಅದು ನೀಟಾಗಿ ಬೇಯಬೇಕು. ಇದು ಉಪ್ಪಿ ಬರ್ತದೆ, ಬಟ್ ನಮ್ಮದು ಬೇಯಿಸ್ಕೊಂಡೆಲ್ಲ ಆದಮೇಲೆ ನೋಡಿ ನನ್ನ 5 ರೊಟ್ಟಿಗಳೀಗ ರೆಡಿಯಾಗಿದೆ. ಈ ಎಲ್ಲ 5 ರೊಟ್ಟಿಗಳು ರೆಡಿ ಆದಮೇಲೆ ಇದಕ್ಕೆ ಪ್ರತಿಯೊಂದು ರೊಟ್ಟಿಗೂ ನಾನು ತುಪ್ಪವನ್ನು ಸವರಿ ಇಡ್ತಾ ಇದ್ದೀನಿ. ಒಂದರ ಮೇಲೆ ಒಂದು ಹಾಕ್ತಾ ಹೋಗಿ.
ತುಪ್ಪವನ್ನು ಎಲ್ಲ ರೊಟ್ಟಿಗಳಿಗೆ ಹಾಕಿದ ಮೇಲೆ ನೀವು ಸರಿ ಅದನ್ನು ಗಿಮ್ಚಬೇಕು. ಎರಡೂ ಕೈಯಿಂದ ಸರಿ ಮುರಿದು ಸರಿ ಗಿಮ್ಚಿ ಆದಮೇಲೆ ನಾವು ಆಗಲೇ ಮಾಡಿಟ್ಟಿದ್ವಲ್ಲ ಮಸಾಲವನ್ನು, ಆ ಮಸಾಲ ಎಲ್ಲವನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ಈಗ ನೀವು ಅದನ್ನು ಸರಿ ಕಲಿಸ್ಬೇಕು. ಸರಿ ಕಲಿಸಿ ಮತ್ತು ಮಧ್ಯೆ ಒಂದು ಸಲ ಉಪ್ಪನ್ನು ನೋಡಿ ಅದಕ್ಕೆ ಹದ ಸಾಕಾ ಬೇಕಾ ಅಂತ ಉಪ್ಪೊಂದು ಹಾಕಬೇಕು. ಮತ್ತು 1 ಸ್ಪೂನು ತುಪ್ಪವನ್ನು ನೀವು ಸೈಡ್ ಹಾಕಿ ಇಟ್ಕೊಂಡು ಮತ್ತೆ ಕೈಗೆ ತಾಗಿಸ್ತಾ ಹೀಗೆ ಸರಿ ನಾದಬೇಕು. ಕೈಯಿಂದ ಆಗುದಿಲ್ಲ ಅಂದ್ರೆ ಮಾತ್ರ ಈ ಎಲ್ಲ ಐಟಮ್ ಅನ್ನು ಮಿಕ್ಸಿ ಹಾಕೊಂಡಿರ್ತೀರಲ್ಲ ಅದನ್ನು ರೊಟ್ಟಿಯನ್ನು ಕೂಡ ಅದಕ್ಕೆ ಹಾಕಿ ಒಂದ್ಸಲ ಗಿರ್ ಮಾಡ್ಕೊಳ್ಬಹುದು. ಅದು ಆಪ್ಷನಲ್, ಅದು ಆಪ್ಷನ್ ಉಂಟು. ನೋಡಿ ಈ ಹದಕ್ಕೆ ಬರಬೇಕು, ಹೀಗೆ ಬರಬೇಕು, ನಮಗೆ ಉಂಡೆ ಆಗಬೇಕು. ಹಾಗೆ ಸರಿ ನಾದಿ ಆದಮೇಲೆ ಅದನ್ನು ಮತ್ತೆ ಉಂಡೆ ಮಾಡಬೇಕು. ಹೀಗೆ ಉಂಡೆ ಮಾಡಿ ಇದು ಮಕ್ಕಳಿಗೂ ಕೂಡ ಒಳ್ಳೆಯದು ತುಂಬ, ಮತ್ತು ದೊಡ್ಡವ್ರಿಗೂ ಕೂಡ ಆಗ್ತದೆ ಇದು. ಯಾವುದೇ ರೀತಿಯಿಂದ ಏನು ಗುಡ್ ಹೆಲ್ತಿಗೆಲ್ಲ ಗುಡ್ ಇದು. ಹಾಗಾಗಿ ಇದಕ್ಕೆ ನಾವು ಮುಟಗಿ ರೊಟ್ಟಿ ಹೇಳೋದು. ಆತ್ಮೀಯರೇ, ನೋಡಿದಿರಲ್ಲ, ಸುಲಭವಿದೆಯಲ್ಲವೇ? ಒಮ್ಮೆ ಮಾಡಿ ನೋಡಿರಿ. ಮಧುಮೇಹಿಗಳಿಗೆ ಇದೊಂದು ಉತ್ತಮ ಆರೋಗ್ಯಪೂರ್ಣ ಆಹಾರ. ನನಗಿದು ತುಂಬ ಇಷ್ಟವಾದ ಕಾರಣ ನಮ್ಮ ವೀಕ್ಷಕರಿಗೂ ಉಪಯೋಗವಾಗಲಿ ಎಂದು ಇದರ ವಿಡಿಯೋ ಮಾಡಿದ್ದೇನೆ. ನಿಮಗೆ ಇಷ್ಟವಾದರೆ ಬೇರೆಯವರಿಗೂ ತಿಳಿಸಲು ಇದನ್ನು ಫಾರ್ವರ್ಡ್ ಮಾಡಿರಿ. ಚಾನಲ್ಗೆ ನೀವು ಹೊಸಬರಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.